ನಿಮ್ಗೇನಾದ್ರು ಸರ್ಪ ಸಂಸ್ಕಾರ ಪೂಜೆ ಮಾಡಿಸ್ಕೊಂಬನ್ನಿ ಅಂತ ಹೇಳಿದ್ದೀರಾ? ಸೊ ಅದೆಲ್ಲಿ ಮಾಡಿಸೋದು, ಯಾವ ರೀತಿ ಮಾಡಿಸೋದು ಅಂತ ತೋರಿಸ್ತೀನಿ ಬನ್ನಿ. ಈಗ ನೋಡಿ, ಇಲ್ಲಿ ಹೋಗ್ತಾ ಇದ್ದೀರಲ್ಲ, ಇದು ಕುಕ್ಕೆ ಸುಬ್ರಹ್ಮಣ್ಯದಿಂದ ಸ್ವಲ್ಪ ಮುಂದೆ ಇರೋವಂತಹ ಪ್ಲೇಸು. ಇಲ್ಲಿ ನಿಮಗೆ ಸರ್ಪ ಸಂಸ್ಕಾರ ಪೂಜೆನ ಮಾಡ್ತಾರೆ. ತುಂಬ ಹಲವಾರು ಜನಗಳನ್ನ ಸೇರಿಸ್ಕೊಂಡು, ಒಂದು 500-600 ಜನ ಸೇರಿಸ್ಕೊಂಡು ಇಲ್ಲಿ ಪೂಜೆ ಮಾಡ್ತಾರೆ. ಇದು ನೋಡ್ತಾ ಇದ್ದೀರಲ್ಲ, ಇದು ದೊಡ್ಡ ಪಾರ್ಕು. ಈ ಪಾರ್ಕ್ ಹತ್ರನೇ ಅಲ್ಲಿ ಕಾಣ್ತಾ ಇದೆಯಲ್ಲ, ಅಲ್ಲೇ ಸರ್ಪ ಸಂಸ್ಕಾರ ಪೂಜೆನ ಮಾಡ್ತಾರೆ. ಸೊ ಸರ್ಪ ಸಂಸ್ಕಾರ ಪೂಜೆನ 2 ದಿನಗಳಲ್ಲಿ ಮಾಡಿಕೊಡ್ತಾರೆ ನಮಗೆ. ಸೊ ಫಸ್ಟ್ನೇ ದಿನ ನಾವು ರೆಡಿಯಾಗಿ ಸರ್ಪ ಸಂಸ್ಕಾರ ಪೂಜೆಗೆ ಹೋಗ್ತಾ ಇದ್ದೀವಿ. ಫಸ್ಟ್ನೇ ದಿನ ಬೆಳಗ್ಗೆ 8 ಗಂಟೆಗೆ ಹೇಳ್ತಾರೆ ಸರ್ಪ ಸಂಸ್ಕಾರ ಪೂಜೆ ಮಾಡಬೇಕು ಅಂತ. ನಾವು ಅಲ್ಲಿ ಹೋಗಿದ್ರೆ ಎಲ್ಲ ಅರೇಂಜ್ ಆಗಿರುತ್ತೆ, ನಮಗೆ ಟೋಕನ್ ನಂಬರ್ ಎಲ್ಲ ಕೊಟ್ಟಿರ್ತಾರೆ. ಆ ನಂಬರಲ್ಲಿ ಹೋಗಿ ಕೂತ್ಕೊಂಡ್ರೆ ಈ ರೀತಿಯಾಗಿ ಸರ್ಪ ಸಂಸ್ಕಾರ ಪೂಜೆ ನಮಗೆ ಒಬ್ಬರು 500 ಇಟ್ಕೊಂಡು ಅಲ್ಲಿ ಪೂಜೆನ ನಡೆಸ್ಕೊಡ್ತಾರೆ. ಹಾಗೆ ಊಟನೂ ಅವರೇ ಕೊಡ್ತಾರೆ. ಸೊ ಇಲ್ಲಿ ಈರುಳ್ಳಿ ಬೆಳ್ಳುಳ್ಳಿ ಇಲ್ದಿರೋಂತಹ ಊಟ ನಮಗೆ ಕೊಡ್ತಾರೆ. ಸರ್ಪ ಸಂಸ್ಕಾರ ಮಾಡುವಂತಹ ಪೂಜೆ ಪ್ಲೇಸ್ ನೋಡಿ ಎಷ್ಟು ಚೆನ್ನಾಗಿದೆ ಅಂತಂದರೆ ಅಷ್ಟು ಚೆನ್ನಾಗಿದೆ. ಸೊ ನಾವೆಲ್ಲ ಕುಕ್ಕೆ ಸುಬ್ರಹ್ಮಣ್ಯಗೆ ಹೋಗ್ತೀವಿ, ಬಟ್ ಈ ಪ್ಲೇಸ್ನ ಯಾರು ನೋಡಿರಲ್ಲ. ಈ ಪ್ಲೇಸ್ನ ಈ ರೀತಿಯಾಗಿದೆ, ತುಂಬ ಚೆನ್ನಾಗಿದೆ. ಒಂದು ಸತಿ ಹೋಗಿ ವಿಸಿಟ್ ಮಾಡಿ. ನೀವು ಅಕಸ್ಮಾತ್ ಸರ್ಪ ಸಂಸ್ಕಾರ ಪೂಜೆ ಮಾಡಿಸಿಲ್ಲ ಅಂದರೂ ಪರವಾಗಿಲ್ಲ, ಈ ಪ್ಲೇಸ್ಗೆ ವಿಸಿಟ್ ಮಾಡಬಹುದು. ಹಾಗೆ ನಮಗೂ ಸರ್ಪ ಸಂಸ್ಕಾರ ಪೂಜೆ ಮತ್ತು ಆಶ್ಲೇಷ ಬಲಿ ಪೂಜೆ ಎರಡೂ ಮಾಡಿಸ್ಬೇಕಾಗಿರೋದ್ರಿಂದ ಸೊ ಅಲ್ಲಿ 2 ದಿನಗಳ ಕಾಲ ನಾವು ಅಲ್ಲೇ ಉಳಿದು ಸರ್ಪ ಸಂಸ್ಕಾರ ಪೂಜೆನ ಮಾಡಿಸ್ತೀವಿ. ಈ ಪೂಜೆಗೆ ಎಷ್ಟು ಖರ್ಚಾಯಿತು, ಎಲ್ಲಿ ಉಳ್ಕೊಂಡಿದ್ರಿ, ಇದ್ರ ಬಗ್ಗೆ ಪೂರ್ತಿಯಾಗಿ ಡೀಟೇಲು AH ಕ್ರಿಯೇಟಿವ್ ವರ್ಲ್ಡ್ ಯೂಟ್ಯೂಬ್ ಚಾನಲ್ ಇದೆ. ನಿಮ್ಗೇನಾದರೂ ಇಂಟ್ರೆಸ್ಟ್ ಇದ್ದರೆ ಹೋಗಿ ಚೆಕ್ ಮಾಡಿ. ಥ್ಯಾಂಕ್ ಯು.